ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಭಾರತ ದೇಶಕ್ಕೆ ಒಂದು ಕರೆ ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಆಗಿರುವಂಥ ಒಂದು ದೊಡ್ಡ ಯುದ್ಧದ ಕಾರಣಕ್ಕೋಸ್ಕರ ವಿಶ್ವ ಮಾರ್ಕೆಟ್ನಲ್ಲಿ ಆಗಿರುವಂಥ ಸಮಸ್ಯೆ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಅರಿತುಕೊಂಡು ನಮ್ಮ ದೇಶ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ನಮ್ಮ ದೇಶದಲ್ಲಿ ಆರ್ಥಿಕತೆಯನ್ನು ಸ್ಥಿರವಾಗಿ ಇಟ್ಟುಕೊಳ್ಳಬೇಕು ಮತ್ತು ಹೆಚ್ಚಿನ ಒಂದು ಆರ್ಥಿಕತೆಯನ್ನು ಮೇಲ್ತರುವಂಥ ಒತ್ತಡವನ್ನು ಹಾಕಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ಮೊನ್ನೆ ವಿಶೇಷವಾಗಿ ಸಾಕಷ್ಟು ಸಾಮಾನ್ಯ ಸಂಗತಿಗಳ ಬಗ್ಗೆ ಕೂಡ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಅವರು ಹೋಗುವಂಥ ವಾಹನಗಳ ಬೆಂಗಾವಲು ವಾಹನವನ್ನು ಕಡಿತಗೊಳಿಸುವುದರ ಮುಖಾಂತರ ನಮ್ಮ ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಈ ಒಂದು ಬೆಂಗಾವಲು ವಾಹನವನ್ನು ಕಡಿತಗೊಳಿಸುವುದರ ಮುಖಾಂತರ ವಿಶೇಷವಾಗಿ ನಾನು ನಿನ್ನೆ ಮಂಗಳೂರಲ್ಲಿ ಕೂಡ ಕೆಲವು ಕಡೆ ಮಾತಾಡುವಾಗ ಮುಂದಿನ ದಿನಗಳಲ್ಲಿ ನಾವು ಎಲೆಕ್ಟ್ರಿಕ್ ಗಾಡಿಯನ್ನು ಖರೀದಿಸುವಂಥ ಬೇರೆ ಬೇರೆ ಯಾವ ರೀತಿ ಆರ್ಥಿಕತೆಗೆ ಹೊಡೆತ ಬಾರದ ರೀತಿಯಲ್ಲಿ ನಾವು ಸ್ಪಂದನೆ ಮಾಡಬಹುದು ಎನ್ನುವ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಅವರು ಕೊಟ್ಟಿರುವಂಥ ಕರೆಗೆ ಸ್ಪಂದನೆ ಮಾಡುವಂಥ ಕೆಲಸವನ್ನು ದೇಶದ ಜನತೆ ಮಾಡುವಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷನಾಗಿ ಮತ್ತು ಜಿಲ್ಲೆಯ ನಮ್ಮ ಎಲ್ಲ ಪದಾಧಿಕಾರಿಗಳು ಕೂಡ ಒಂದಷ್ಟು ಅದಕ್ಕೆ ಸ್ಪಂದನೆ ಮಾಡುವಂಥ ಕೆಲಸವನ್ನು ಮಾಡಬೇಕೆನ್ನುವ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಪುತ್ತೂರು ನಗರ ವಿಧಾನಸಭಾ ಕ್ಷೇತ್ರದ ನಮ್ಮ ಪ್ರಧಾನ ಕಾರ್ಯದರ್ಶಿ ನಮ್ಮ ಮಣಿಕಂಠ ಅವರ ಮದುವೆ ಈ ಒಂದು ಕಾರ್ಯಕ್ರಮಕ್ಕೆ ಮಂಗಳೂರಿನಿಂದ ನಾವು ಜಿಲ್ಲಾ ಕಚೇರಿಯಿಂದ ಮಂಗಳೂರು ಕಡೆ ಬಂದು ಮಂಗಳೂರು KSRTC ಬಸ್ ನಿಲ್ದಾಣದ ಮುಖಾಂತರ ನಮ್ಮ ಸರ್ಕಾರಿ ಬಸ್ಸಲ್ಲಿ ಇವತ್ತು ಪುತ್ತೂರಿಗೆ ನಾವು ಈಗಾಗಲೇ ಬಂದಿದ್ದೇವೆ. ಇಲ್ಲಿಂದ ನಾವು ಮತ್ತೆ ಆಟೋ ರಿಕ್ಷಾದಲ್ಲಿ ಮದುವೆಗೆ ಹೋಗಿ ಮತ್ತೆ ವಾಪಸ್ ಸರ್ಕಾರಿ ಬಸ್ನಲ್ಲಿ ಮಂಗಳೂರಿಗೆ ಹೋಗುವ ಮುಖಾಂತರ ನಮ್ಮ ಜಿಲ್ಲೆಯ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಎಲ್ಲ ಕಾರ್ಯಕರ್ತರು ಕೂಡ ಈ ರೀತಿಯ ಒಂದು ಸ್ಪಂದನೆ ಮಾಡಬೇಕೆನ್ನೋ ಹಿನ್ನೆಲೆಯಲ್ಲಿ ನಾವು ಈ ರೀತಿಯ ಒಂದು ಯೋಚನೆಯನ್ನು ಮಾಡಿದ್ದೇವೆ. ಯಾವ ರೀತಿ ಸಭೆಗಳನ್ನು ವರ್ಚುವಲ್ ಆಗಿ ಸಭೆ ನಡೆಸಲಿಕ್ಕಾಗ್ತದೆ, ಯಾವುದು ನಮ್ಮ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿ ಅವರು ಕರೆಯನ್ನು ಕೊಟ್ಟಿದ್ದಾರೆ, ಆ ಎಲ್ಲ ಕೆಲಸ ಕಾರ್ಯವನ್ನು ನಾವೇನು ಮಾಡಬಹುದು ಹಿನ್ನೆಲೆಯಲ್ಲಿ ಸಾಕಷ್ಟು ಯೋಚನೆ ಮಾಡಿ ಸ್ಪಂದನೆ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲಾ ಪದಾಧಿಕಾರಿಗಳ ಸಭೆಯಲ್ಲಿ ಕೂಡ ನಾವು ಈಗಾಗಲೇ ಉಲ್ಲೇಖ ಮಾಡಿದ್ದೇವೆ. ಎಲ್ಲ ಮಂಡಲಗಳಲ್ಲಿ ಕೂಡ ನಾವು ಮುಂದಿನ ದಿನಗಳಲ್ಲಿ ಸಭೆಗೆ ಹೋಗುವಂಥ ಸಂದರ್ಭದಲ್ಲಿ ಒಂದು ವಾಹನದಲ್ಲಿ ಸಾಮೂಹಿಕವಾಗಿ ಹೋಗುವಂಥದ್ದು, ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಗಾಡಿಯಲ್ಲಿ ಹೋಗುವಂಥದ್ದು, ಹೆಚ್ಚು ಗುಂಪಾಗಿ ಹೋಗುವಂಥದ್ದು, ಈ ಎಲ್ಲ ನರೇಂದ್ರ ಮೋದಿ ಅವರು ಯಾವ ರೀತಿ ಕರೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಪೂರಕವಾಗಿ ಸ್ಪಂದನೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇವತ್ತು ಈ ಮದುವೆಗೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರುವುದರ ಮುಖಾಂತರ ಜಿಲ್ಲೆಗೆ ನಮ್ಮ ಕಾರ್ಯಕರ್ತರಿಗೆ ಒಂದು ಸಂದೇಶ ಕೊಡುವ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಯೋಚನೆಯನ್ನು ಮಾಡಿದ್ದೇವೆ. ನಾವು ಮತ್ತೆ ಅನುಷ್ಠಾನ ಮಾಡುವಂಥ ಕೆಲಸವನ್ನು ಕೂಡ ಇದೇ ರೀತಿಯಲ್ಲಿ ಮಾಡ್ತೇವೆ. ಎಲ್ಲ ಕಾರ್ಯಕರ್ತರು ಕೂಡ ನರೇಂದ್ರ ಮೋದಿ ಅವರ ಈ ರೀತಿಯ ಯೋಚನೆಗೆ ದೇಶದ ಆರ್ಥಿಕತೆಗೆ ಪೆಟ್ಟು ಬೀಳದ ರೀತಿಯಲ್ಲಿ ದೇಶದ ಆರ್ಥಿಕತೆ ಗಟ್ಟಿ ಮಾಡುವ ಹಿನ್ನೆಲೆಯಲ್ಲಿ ದೇಶದ ಪ್ರಧಾನಮಂತ್ರಿಗಳ ಕೈಗಟ್ಟಿ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕು. ವಿರೋಧ ಪಾರ್ಟಿಯವರು ಕೂಡ ಅರ್ಥ ಮಾಡಿಕೊಳ್ಬೇಕು. ಇದು ನರೇಂದ್ರ ಮೋದಿ ಅವರ ಒಂದು ಕರೆಗೆ ಈ ರೀತಿಯ ದೇಶದ ಜನ ಸ್ಪಂದನೆ ಮಾಡ್ತಾರಂತ ಹೇಳಿದರೆ ಅತ್ಯಂತ ಒಳ್ಳೆಯ ಸಂಗತಿ. ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಅಥವಾ ನಮ್ಮ ಇಂದಿರಾ ಗಾಂಧಿ ಇರ್ಬೋದು, ಈ ರೀತಿಯ ಕಷ್ಟ ಕಾಲ ಬಂದಾಗ ಅನೇಕ ಈ ರೀತಿಯ ಹೇಳಿಕೆಗಳನ್ನು ದೇಶದ ಜನರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಈ ದೇಶದ ಜನ ಪಕ್ಷಾತೀತವಾಗಿ ಎಲ್ಲ ಸ್ಪಂದನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರು ಸಣ್ಣ ಸಂಗತಿಯನ್ನು ಕೂಡ ಉಲ್ಲೇಖ ಮಾಡೋದ್ರ ಮುಖಾಂತರ ಈ ದೇಶದ ಆರ್ಥಿಕತೆಗೆ ಗಟ್ಟಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಕಾಂಗ್ರೆಸ್ನವರು ಬಿಡ್ತಾರೆ ಅದು ಬೇರೆ ವಿಷಯ, ಅದು ನಮಗೆ ಅಗತ್ಯ ಇಲ್ಲ. ಆದರೆ ದೇಶದ ಎಲ್ಲ ಜನರು ಸ್ಪಂದನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ದೇವೆ ಮತ್ತು ನಾವೆಲ್ಲ ಪಾರ್ಟಿಯ ಕಾರ್ಯಕರ್ತರು ಕೂಡ ಇದಕ್ಕೆ ಸ್ಪಂದನೆಯನ್ನು ಮಾಡ್ತೇವೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ.